ನೂರು ಕನಸು ನೂರು ಭಾವ ಹೊತ್ತುಕೊಂಡೇ ಪತ್ನಿಯೊಂದಿಗೆ ವಿಮಾನವೇರಿದ್ದು ರಾಜ ರಘುವಂಶಿ ಎಂಬ ನತದೃಷ್ಟ ಗಂಡ. ಹನಿಮೂನ್ಗಾಗಿ ಮೇಘಾಲಯಕ್ಕೆ ಹೋಗಿದ್ದ ರಾಜ ರಘುವಂಶಿಯ ಹತ್ಯೆ ಈಗ ದೇಶದಾದ್ಯಂತ ಸುದ್ದಿ ಮಾಡುತ್ತಿದೆ. ಕ್ರೌರ್ಯಕ್ಕೆ ಇಷ್ಟೆಲ್ಲ ಮುಖಗಳಿವೆಯಾ ಎಂಬ ಪ್ರಶ್ನೆ ಎಲ್ಲರಲ್ಲೂ ಹುಟ್ಟುತ್ತಿವೆ. ಯಾರ ಪಾಲಿಗೂ ಸೋನಂನಳಂತ ಪತ್ನಿ ಸಿಗದಿರಲಿ ಎಂದು ಹಿಡಿ ಶಾಪ ಹಾಕುತ್ತಿದ್ದಾರೆ. ಆದರೆ ಸೋನಂ ಪೊಲೀಸರ ಮುಂದೆ ಬೇರೆಯದ್ದೇ ರಾಗವನ್ನ ಹಾಡುತ್ತಿದ್ದಾಳೆ. ಪ್ರತಿ ಗಂಡು ಹಾಗೂ ಹೆಣ್ಣಿನ ಎದೆಯಲ್ಲಿ ಸಾವಿರ ಭಾವ ಮೂಡಿಸುವ ಪದ. ಪತ್ನಿಯನ್ನ ತನ್ನ ಬಾಹುಗಳ ಬೆಂಕಿ ಬಂಧನದಲ್ಲಿ ಬಂಧಿಸಿ ಉನ್ಮತ್ತದ ಉತ್ತುಂಗದಲ್ಲಿ ತೇಲಾಡುವ ಸಾವಿರಾರು ಸ್ವಪ್ನಗಳನ್ನ ಬಿತ್ತುವ ಒಂದು ಮಧುರ ಕ್ಷಣ. ಈ ಮಧುರ ಕನಸುಗಳನ್ನೇ ಹೊತ್ತುಕೊಂಡು ಪತ್ನಿಯೊಂದಿಗೆ ಮಧ್ಯಪ್ರದೇಶದಿಂದ ಮೇಘಾಲಯಕ್ಕೆ ಹೋಗಿದ್ರು ರಾಜ ರಘುವಂಶಿ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಸೋನಂ ಬಾಹುಗಳು ಬಯಸಿದ್ದೇ ಬೇರೆಯದನ್ನ. ಅದರ ಪರಿಣಾಮ ರಾಜ ರಘುವಂಶಿ ಹೆಣವಾಗಿ ಹೋಗಿದ್ದಾರೆ. ಪ್ರಕರಣದಲ್ಲಿ 5 ಜನರನ್ನು ಬಂಧಿಸಿದ ಪೊಲೀಸರು. ಕಿಡ್ನಾಪ್ ಮಾಡಿದ್ದು ನಿಜ, ಕೊಲೆ ಮಾಡಿಲ್ಲ ಎಂದ ಸೋನಂ. ಈ ವಿಡಿಯೋ ನೋಡಿ. ಒಂದು ಕಡೆ ರಾಜ ರಘುವಂಶಿ ಸ್ಕೂಟರ್ ಬಾಡಿಗೆಗೆ ಪಡೆದು ಶಿಲ್ಲಾಂಗ್ ಸುತ್ತುವ ಹೊಂಗನಸುಗಳಲ್ಲಿದ್ರೆ, ಅತ್ತ ಸೋನಂ ಮೊಬೈಲ್ನಲ್ಲಿ ನಿರಂತರ ಚಾಟಿಂಗ್ ನಡೆಸುತ್ತಿದ್ದಾಳೆ. ರಾಜ ರಘುವಂಶಿಯ ಮರಣ ಶಾಸನದ ಒಂದೊಂದು ಅಕ್ಷರಗಳು ಅಲ್ಲಿ ವಿನಿಮಯ ಆಗ್ತಿದ್ವು. ಅವರ ಮುಂದಿನ ಎಲ್ಲಾ ಪ್ಲಾನ್ಗಳು ಸಜ್ಜಾಗುತ್ತಿದ್ವು. ಹೀಗೆ ಸೋನಂ ಹೆಣದ ಬಳಿಯಲ್ಲಿ ವಿಲವಿಲ ಅಂತ ಒದ್ದಾಡಿ ಜೀವ ಬಿಟ್ಟಿದ್ದಾನೆ ರಾಜ ರಘುವಂಶಿ. ಸದ್ಯ ಪ್ರಕರಣದಲ್ಲಿ ಒಟ್ಟು 5 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಸೋನಂ ಮಾತ್ರ ನಾವು ಕಿಡ್ನಾಪ್ ಮಾಡಿದ್ದಷ್ಟೇ, ಕೊಲೆ ಮಾಡಿಲ್ಲ ಅಂತ ಪೊಲೀಸರ ಎದುರು ಹೇಳಿಕೊಂಡಿದ್ದಾಳೆ. ನಾವು ಕೊಲೆ ಮಾಡಿಯೇ ಇಲ್ಲ, ಕೇವಲ ಕಿಡ್ನಾಪ್ ಮಾಡಿದ್ದಷ್ಟೇ ಅಂತ ಸೋನಂ ಪೊಲೀಸರ ಎದುರು ಹೇಳಿದ್ದಾಳಂತೆ. ರಾಜ ರಘುವಂಶಿ ಅಂತ್ಯಕ್ರಿಯೆಯಲ್ಲಿ ಕುಶ್ವಾಹ್ ಭಾಗಿ. ನನ್ನ ಮಗ ಏನೂ ಮಾಡಿಲ್ಲ ಎಂದು ಗೋಳಿಡುತ್ತಿರುವ ತಾಯಿ. ಇದು ರಾಜ ರಘುವಂಶಿ ಅಂತಿಮ ಕ್ರಿಯೆಯಲ್ಲಿ ಕಂಡುಬಂದ ದೃಶ್ಯ. ಈ ದೃಶ್ಯದಲ್ಲಿ ಹಂತಕ ರಾಜ್ ಸಿಂಗ್ ಕುಶ್ವಾಹ ಇರೋದು ಸ್ಪಷ್ಟವಾಗಿ ಕಾಣ್ತಿದೆ. ತಾನೇ ಹತ್ಯೆಗೈದ ವ್ಯಕ್ತಿಯ ಅಂತಿಮ ಕ್ರಿಯೆಯಲ್ಲಿ ತಾನೇ ಭಾಗಿಯಾಗಿ ನಂಗೇನು ಗೊತ್ತಿಲ್ಲ ಅನ್ನೋ ಡ್ರಾಮಾ ಮಾಡಿದ್ದಾನೆ. ಆದ್ರೆ ಪೊಲೀಸ್ ಬೇಟೆಗೆ ಎಳೆದ ಮೇಲೆ ಇವನ ಅಸಲಿ ಬಣ್ಣ ಬಯಲಾಗಿದ್ದು ಎಳೆದುಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ರಾಜ್ ಸಿಂಗ್ ಕುಶ್ವಾಹ ತಾಯಿ ನನ್ನ ಮಗ ಅಂತವನು ಅಲ್ವೇ ಅಲ್ಲ ಅಂತ ಗೋಳಾಡುತ್ತಿದ್ದಾರೆ. मेरा बच्चा कभी ऐसा काम नहीं कर सकता, मेरा बच्चा कभी ऐसा काम नहीं कर सकता भैया, कभी ऐसा काम नहीं सकता। 20 साल की उसकी उम्र है भैया। जब से हम सुना 3 दिन से हम पानी नहीं पिए, जब से मेरा बच्चा गया परसों के दिन से। न मेरी बच्चियां न मेरी बच्ची छोटी वाली गिर के बेहोश हो जाती है। ಇದು ಆರೋಪಿ ರಾಜ್ ಕುಶ್ವಾಹ ತಾಯಿಯ ಗೋಳು. ಅವರ ತಾಯಿ ಬಿಡಿ, ರಾಜ ರಘುವಂಶಿಯ ತಂದೆ ತಾಯಿಯೇ ಸೋನಂ ಇಂತಹ ಕೆಲಸ ಮಾಡಿದ್ದಾಳೆ ಅಂದ್ರೆ ನಂಬಲಾಗ್ತಿಲ್ಲ ಅಂದಿದ್ದಾರೆ. ಆದ್ರೆ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ಅಂತ ನೋಡಿದವರು ಯಾರು? ಒಟ್ಟಾರೆ ಸೋನಂ ಮಾಡಿದ ಕೃತ್ಯ ಈಗ ಮದುವೆ ಅಂದ್ರೆ ಭಯ ಬೀಳುವಂತೆ ಮಾಡಿದೆ. ರಿಟರ್ನ್ ಟಿಕೆಟ್ ಬುಕ್ ಆಗಿದೆಯಾ ಇಲ್ವಾ ಅಂತ ನೋಡಿಕೊಂಡೇ ವಿಮಾನ ರೈಲು ಹತ್ತುವ ಸ್ಥಿತಿಗೆ ಹೆದರುವಷ್ಟು ಗಂಡು ಮಕ್ಕಳು ಬೆಚ್ಚಿ ಹೋಗಿರೋದಂತೂ ಸತ್ಯ. ಗೋಪಾಲ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.